ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ಮಾರ್ನಿಂಗ್ ಇಂದಲೇ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ತುಂಬ ಸ್ಪೆಷಲ್ ಆಗಿರೋ ಬ್ಲಾಗ್ ಎಂಡವರೆಗೂ ಮಿಸ್ ಮಾಡಿದೆ ನೋಡಿ. ಇವತ್ತು ನನ್ನ ಬ್ಲಾಗ್ನ ನಾನು ಬೆಣ್ಣೆನ ಕಾಯಿಸ್ತಾ ಇದ್ದೀನಿ. ಬೆಣ್ಣೆ ಕಾಯಿಸ್ಬಿಟ್ಟು ಮನೇಲೆ ತುಪ್ಪ ಮಾಡ್ತಾ ಇದ್ದೀನಿ. ತುಂಬ ಸ್ಪೆಷಲ್ ಆಗಿರೋ ಬ್ಲಾಗ್. ನಾನು ತುಂಬಾ ಭಯ, ನಾನು ಬೆಣ್ಣೆ ಮನೆ ತಗೊಂಡ್ಬರಲ್ಲ. ತಗೊಂಡ್ಬಂದ್ರೆ ಕಾಯಿಸೋ ಪ್ರಾಸೆಸ್ಸಲ್ಲಿ ನಮ್ಮ ಮೇಲೆ ಬಿದ್ದಿರುತ್ತೆ, ಸಿಡಿಯುತ್ತೆ ಅನ್ನೋ ಭಯ ತುಂಬ ಜಾಸ್ತಿ. ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜಿ ಮನೆಯಲ್ಲಿ ತುಂಬ ಜಾಸ್ತಿ ಬೆಣ್ಣೆನ ಕಾಯಿಸ್ಬಿಟ್ಟು ತುಪ್ಪ ಮಾಡೋರು. ಆ ಟೈಮಲ್ಲಿ ನಮ್ಮನ್ನು ಯಾರನ್ನೂ ಹತ್ರ ಬರೋಕ್ಕೆ ಬಿಡ್ತಿರ್ಲಿಲ್ಲ, ತುಪ್ಪದ ಹತ್ರ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ. ಯಾಕೆಂದರೆ ಅದು ಬಿಸಿ ಇರೋದು, ಆಮೇಲೆ ನಾವು ಮುಟ್ಬಿಡ್ತಿದ್ವಿ, ಕೈಗೆಲ್ಲ ಸುಟ್ಕೊಳ್ಳೋದು, ಇಲ್ಲಾಂದ್ರೆ ಸಿಡಿಯೋದು, ಅದೆಲ್ಲ ಭಯ ಇತ್ತು. ಆ ಭಯ ಹಾಗೆ ಕಂಟಿನ್ಯೂ ಆಗಿ ಇವನ್ ಮದುವೆ ಹಬ್ಬನೂ ಕೂಡ ನಾನು ತುಪ್ಪನ ಕಾಯಿಸೋದೇ ಇಲ್ಲ. ನಾನು ಬೆಣ್ಣೆ ತಗೊಂಡ್ಬಂದು ಟ್ರೈ ಮಾಡಿದೆ ಇಲ್ಲ. ಇವತ್ತು ಬೆಣ್ಣೆನ ಕಾಯಿಸ್ಲೇಬೇಕು ಅಂತ ಹೇಳಿ ಬೆಣ್ಣೆ ಮಾಡಿಬಿಟ್ಟು ಮನೇಲೆ ತುಪ್ಪ ಮಾಡೋಣ ಅಂತೇಳಿ ತಗೊಂಡ್ಬಂದಿದ್ದೀನಿ. ಪ್ರೋಸೆಸ್ ಹೆಂಗಿರುತ್ತೆ ಅಂತ ನೋಡಿ ನನ್ನ ಜೊತೆ ಜಾಯ್ನಾಗಿ ನಾನು ಕೆಲವೊಂದು ವ್ಲಾಗ್ಸ್ ಎಲ್ಲ ನೋಡಿದ್ದೀನಿ, ನೋಡೋಣ ಈ ಥರ ಮಾಡ್ಬೋದು ಅಂತ ಹೇಳಿ. ಆಮೇಲೆ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಸ್ವಲ್ಪ ವಿಳೆದೆಲ್ಲ ಬರುತ್ತಲ್ಲ, ಅದನ್ನ ತಗೊಂಡ್ಬಂದು ಇಟ್ಕೊಂಡಿದ್ದೀನಿ. ಕಾಯಿಸೋ ಟೈಮಲ್ಲಿ ಅದನ್ನ ಹಾಕ್ಬಿಟ್ಟು ಕಾಯಿಸಿದ್ರೆ ಫ್ರೇಗ್ರೆನ್ಸ್ ಚೆನ್ನಾಗಿ ಬರುತ್ತಲ್ಲ, ತಿನ್ನೋವಾಗೆಲ್ಲ ತುಪ್ಪ ಅದಕ್ಕೆ. ಆ್ಯಂಡ್ ಹೋಪ್ಫುಲಿ ವಿಡಿಯೋ ತುಂಬ ಇಷ್ಟ ಆಗುತ್ತೆ ನಿಮಗೆ. ಆ್ಯಂಡ್ ನನಗೂ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನಗೂ ಕೂಡ ತುಪ್ಪ ಮನೇಲಿ ಕಾಯಿಸ್ಬೇಕಂತ ಹೇಳಿ ತುಂಬ ಜಾಸ್ತಿನೇ ಇಷ್ಟ ಇದೆ. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಚಾನಲ್ಗೆ. ಆ್ಯಂಡ್ ಇದೇ ರೀತಿ ಬ್ಲಾಗ್ಗಳಿಗೆ ನನ್ನ ಚಾನಲ್ನ ಬೆಲ್ ಬಟನ್ ಕೂಡ ನೀವು ಪ್ರೆಸ್ ಮಾಡಿ, ಆಲ್ ಬಟನ್ ಬರೋದನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗಿರುವಂಥ ಬ್ಲಾಗ್ನ, ಇಂಟ್ರೆಸ್ಟೆಡ್ ಆಗಿರೋ ಟಾಪಿಕ್ಸ್ ಮತ್ತು ಕಂಟೆಂಟ್, ಎಕ್ಸ್ಪೆಷಲಿ ಹೌಸ್ ವೈಫ್ ಮತ್ತು ಮನೆಗೆ ಸಂಬಂಧಪಟ್ಟಿರೋ ಟಾಪಿಕ್ಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇಲ್ಲ ಥರ ಬನ್ನಿ ತಗೊಂಡು ಇವತ್ತು ಬೆಣ್ಣೆನ ಕಾಯಿಸೋಣ, ತುಪ್ಪನೂ ಮಾಡೋಣ. ಸೊ ಬನ್ನಿ. ಮೊನ್ನೆ ನಾನು ಗ್ರೋಸರಿ ತೊಗೊಂಬರಕ್ಕೆ ಹೋದಾಗಲೇ ನನಗೆ ಒಂದು 1/2 kg ಅಷ್ಟು ಬೆಣ್ಣೆ ಏನು ಪಾಕೆಟಲ್ಲಿ ಸಿಕ್ಕಿತ್ತು. ಸೊ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಗಟ್ಟಿಯಾಗಿರುವಂಥ ಹಸುವಿನ ಬೆಣ್ಣೆ ಅಂತ ಇದು. ಸೊ ಇದು ಒಂದು ನೀರೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಜಸ್ಟ್ ಬೆಣ್ಣೆ ಮಾತ್ರ ಇದೆ. ಏನೋ ಅವರು ಫ್ರೀಜರಲ್ಲಿ ಇಟ್ಟಿದ್ರು. ಸೊ ಹಾಗಾಗಿ ಸ್ವಲ್ಪ ನೀರೇನು ಕೆಳಗಡೆ ಇದೆ, ಅದನ್ನು ಸೋಸ್ಬಿಟ್ಟು ನಾನು ಬೆಣ್ಣೆನ ಕಾಯಿಸೋದಕ್ಕೆ ಶುರು ಮಾಡ್ಕೊಳ್ತೀನಿ. ಮೊದಲಿಗೆ ಬೆಣ್ಣೆ ಕಾಯಿಸೋದಕ್ಕೆ ಏನೇನೆಲ್ಲ ಬೇಕು ನೋಡ್ಕೊಳ್ಳೋಣ. ನಮಗೆ ನುಗ್ಗೆ ಸೊಪ್ಪು, ಅರಿಶಿನ, ಮೆಂತೆ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಬೆಣ್ಣೆ ಬಂದ್ಬಿಟ್ಟು, ಅಂದರೆ ತುಪ್ಪ ಸ್ವಲ್ಪ ಕೋಲ್ಡ್ ಅಲ್ವಾ, ಮಕ್ಕಳಿಗೆ ನಾವು ತಿನ್ನಿಸೋದ್ರಿಂದ ಬೇಗ ಬಾಡಿ ಕೋಲ್ಡ್ ಆಗಿಬಿಡುತ್ತೆ, ಕಫ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ 1-2 ವಿಳೆದೆಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಪೂಜೆಗೆ ಎಲ್ಲ ಇಡ್ತೀವಲ್ಲ ವಿಳೆದೆಲೆ, ಅದು ಈ ಥರ 1-2 ಎಲೆ ತುಪ್ಪ ಕಾಯುವಾಗ ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಹಾಕಿದ್ರೆ ಆಯಿತು. ಫ್ರೇಗ್ರೆನ್ಸ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಅದು ಫುಲ್ಲು ತುಪ್ಪ ಕಾಯಿಸಿ ಆದಮೇಲೆ ಎಲೆ ಎಲ್ಲ ಫುಲ್ಲು ಕ್ರಿಸ್ಪಿ ಥರ ಆಗಿಬಿಡುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇಲ್ಲಿ ಮೊದಲಿಗೆ ನಾನು ಒಂದು ಬಾಣಲಿ, ಅಗಲವಾಗಿರುವಂಥ ಪಾತ್ರೆ ಇಲ್ಲ ಬಾಣಲಿನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ತಂದಿರುವಂಥ ಬೆಣ್ಣೆನ ಒಳಗಡೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಬಾಣಲಿ ಸ್ವಲ್ಪ ನೀರಿನ ಅಂಶ ಇತ್ತು, ಆವಾಗ ಸಿಡಿತಾ ಇದೆ ಎಲ್ಲ. ಇನ್ನೊಂದು ಸ್ವಲ್ಪ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಈ ಬೆಣ್ಣೆನ ಕರಗಿಸ್ಕೊಳ್ತಾ ಇದ್ದೀನಿ. ಮೇಕ್ ಶ್ಯೂರ್ ತುಂಬ ದೊಡ್ಡ ಪಾತ್ರೆ ಎಲ್ಲ ಯಾವಾಗಲೂ ಬೆಣ್ಣೆನ ಕರಗಿಸ್ಕೊಳ್ಳಿ. ಯಾವಾಗಲೂ ಅಷ್ಟೇ ಲೈಟ್ ಫ್ಲೇಮಲ್ಲೇ ನೀವು ಬೆಣ್ಣೆನ ಕರಗಿಸ್ಕೊಳ್ಬೇಕು. ನೀವು ಹೈ ಫ್ಲೇಮಲ್ಲಿ ಕರಗಿಸ್ಕೊಳ್ತೀವಿ ಅಂತ ಹೋದರೆ ಅದು ಉಕ್ಕಿ ಮೇಲೆ ಎಲ್ಲ ಬಂದ್ಬಿಡುತ್ತೆ, ಆಮೇಲೆ ಸಿಡಿಯುತ್ತೆ ಕೂಡ. ತುಂಬ ಕೇರ್ಫುಲ್ಲಾಗಿ ಬೆಣ್ಣೆನ ಕಾಯಿಸ್ಕೋಬೇಕು. ಮೊದಲಿಗೆ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಬೆಣ್ಣೆ ಕಾಯುವಾಗಲೇ ಅದ್ರ ಮುಂದೆನೇ ನಿಂತ್ಕೊಂಡು ನೀಟಾಗಿ ಎಲ್ಲದನ್ನು ಮೆಲ್ಟ್ ಮಾಡ್ಕೊತ ಬರ್ತಾಯಿದ್ದೀನಿ. ಸೊ ಇದು ಕಂಪ್ಲೀಟಾಗಿ ಬೆಣ್ಣೆ ಎಲ್ಲ ಮೆಲ್ಟ್ ಆಗಬೇಕು. ಮೇಲ್ಗಡೆ ಏನು ಬಿಳಿ ಅಂಶ ಇದೆಯಲ್ಲ, ಅದು ಸ್ವಲ್ಪ ನೀರಿನ ಅಂಶ ಸೇರ್ಕೊಂಡು ಇರುತ್ತಲ್ಲ, ಅದು ಈ ಥರ ನೊರ ರೂಪದಲ್ಲಿ ಬರ್ತಾ ಇದೆ. ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಕಾಯಿಸ್ತಾ. ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಮೆಂತೆ ಕಾಳನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ
ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಹಳದಿ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಎತ್ತಿಟ್ಕೊಂಡಿರೋಂಥ ನುಗ್ಗೆ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ನುಗ್ಗೆ ಸೊಪ್ಪಿತ್ತಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ನಾನು ತಂದಿಟ್ಕೊಂಡು ಆಲ್ರೆಡಿ ಒಂದಿನ ಆಗಿಬಿಟ್ಟಿತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸೊಪ್ಪೆಲ್ಲ ಬೇಗ ಬಾಡ್ತಾ ಇದೆ ಇವಾಗೆಲ್ಲ. ನೆಕ್ಸ್ಟು ನಾನು ಇದಕ್ಕೆ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ವಿಳೆದೆಲೆನ ಇದೆ ಅಂದರೆ ಸೀದಾ ಡೈರೆಕ್ಟಾಗಿ ಹಾಗೇನೆ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಕೆಲವೊಬ್ಬರು ಇನ್ನೂ ಜಾಸ್ತಿ ಫ್ರೇಗ್ರೆನ್ಸ್ ಎಲ್ಲ ಬರಲಿ ಅಂತ ಹೇಳಿ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ತಾರೆ. ಆ ವಿಳೆದೆಲೆ ಅಂಶ ಏನಿರುತ್ತೆ ಅದು ತುಪ್ಪದ ಜೊತೆ ಸೇರಿಕೊಂಡು ಆ ಸ್ಮೆಲ್ಲು ಆ ಟೇಸ್ಟು ಎಲ್ಲ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಹಾಕ್ತಾರೆ. ನಮ್ಮ ಅಜ್ಜಿ ಮನೆಯಲ್ಲಿ ಸ್ವಲ್ಪ ಮೊಸರನ್ನ ಕೂಡ ಹಾಕೋರು, ಗಟ್ಟಿ ಮೊಸರನ್ನ ಇದಕ್ಕೆ ಹಾಕೋರು, ತುಪ್ಪ ಅಂದರೆ ಮಳ್ಳಾಗಿ ಬರಲಿ ಅಂತ ಹೇಳ್ಬಿಟ್ಟು. ನನಗೆ ಮೊಸರು ಹಾಕೋಕ್ಕೆ ಭಯ, ಮೊಸರು ಹಾಕಿದ್ರೆ ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ ನಾನು ಮೊಸರನ್ನ ಇಲ್ಲೇ ಹಾಕ್ತಾ ಇಲ್ಲ. ನಿಮಗೆ ಬೇಕಾದ್ರೆ 1 ಟೀ ಸ್ಪೂನಷ್ಟು ಲೋ ಫ್ಲೇಮಲ್ಲಿ ಕುದೀತಾ ಇರುತ್ತಲ್ಲ ಅವಾಗೆಲ್ಲ ಮೊಸರನ್ನ ಸೇರಿಸ್ಕೋಬೋದು ಲಾಸ್ಟಲ್ಲಿ. ಆವಾಗ ತುಪ್ಪ ಖಂಡಿತವಾಗ್ಲೂ ಮಳ್ಳಾಗಿ ಬರುತ್ತೆ. ಇನ್ ಕೇಸ್ ಅದು ಹಾಕಿಲ್ಲ ಅಂದರೂ ಏನು ತೊಂದರೆ ಇಲ್ಲ. ನೀವು ಶುದ್ಧವಾಗಿರೋ ಹಸುವಿನ ತುಪ್ಪ ತಂದು ಮನೇಲಿ ಕಾಸಿದ್ರೆ ಖಂಡಿತ ತುಪ್ಪ ಮಳ್ಳಾಗೇ ಬರುತ್ತೆ. ಇದಿಷ್ಟು ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ಲ ಇದು ಕ್ರಿಸ್ಪಿಯಾಗಿ ನೀಟಾಗಿ ಇದೆಲ್ಲ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ತುಪ್ಪನ ಕಾಯಿಸ್ಕೊಳ್ಳೋಣ. ತುಪ್ಪನೂ ಕಾಯಬೇಕು, ಜೊತೆಲಿ ಇದೆಲ್ಲದೂ ಕೂಡ ನೀಟಾಗಿ ಕ್ರಿಸ್ಪಿ ಥರ ಆಗಬೇಕು. ನಾವು ಹಳದಿ ಹಾಕೊಂಡಿರ್ತೀವಲ್ಲ, ಸೊ ಹಂಗಾಗಿ ಸ್ವಲ್ಪ ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ. ಆವಾಗ ಈ ಥರ ತಿರುಗಿಸ್ಕೊಳ್ತಾ ಇದ್ರೆ ತಳ ಕೂಡ ಹಿಡಿಯಲ್ಲ, ನೀಟಾಗಿ ಎಲ್ಲದನ್ನು ತುಪ್ಪ ನೀಟಾಗಿ ಕಾಯ್ಕೊಳ್ತಾ ಇರುತ್ತೆ. ಇನ್ನು ಬೇರೆ ಇಂಗ್ರೀಡಿಯೆಂಟ್ಸು ನಿಧಾನಕ್ಕೆ ಅದ್ರ ಪಾಡಿಗೆ ಅದು ಫ್ರೇಗ್ರೆನ್ಸ್ ಎಲ್ಲ ಬಿಟ್ಕೊಳ್ತಾ ಇರುತ್ತೆ. ಅದರ ಅಂಶ ಏನಿರುತ್ತೆ ಅದು ತುಪ್ಪದ ಜೊತೆ ಮಿಕ್ಸ್ ಆಗ್ತಿರುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ತುಪ್ಪನ ಕಾಯಿಸ್ಕೊಳ್ಬೇಕಾಗತ್ತೆ. ತುಪ್ಪ ಕಾಯುವಾಗ ಒಂದು 10ರಿಂದ 15 ನಿಮಿಷ ಆಗ್ಬೋದು. ಮೇಕ್ ಶೂರ್ ಯಾವಾಗಲೂ ನೀವು ಸ್ಟವ್ ಮುಂದೆನೇ ಕುತ್ಕೊಂಡು ತುಪ್ಪನ ಕಾಯುವಾಗ ನೋಡ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಕೆಲವೊಂದ್ಸರಿ ಫ್ಲೇಮ್ ಗೊತ್ತಿಲ್ಲದೆ ಜಾಸ್ತಿ ಇಟ್ಟಿದಾಗ ಅದು ಉಕ್ಕೋ ಅಂಥ ಚಾನ್ಸಸ್ಸು ಇರುತ್ತೆ. ಮತ್ತು ಅಷ್ಟು ದುಡ್ಡು ಕೊಟ್ಟು ತಂದಿರೋವಂಥ ಬೆಣ್ಣೆ ಮತ್ತು ತುಪ್ಪ ಎಲ್ಲ ಹಾಳಾಗ್ಬಿಡುತ್ತೆ, ನಿಮಗೂ ಕೂಡ ಬೇಜಾರಾಗೋಂಥ ಇದಿರುತ್ತೆ. ಸೊ ಹಂಗಾಗಿ ಯಾವಾಗಲೂ ಈ ಥರ ಕೆಲಸ ಮಾಡುವಾಗ ಒಂದು 10-15 ನಿಮಿಷ ನಾವು ಇದಕ್ಕೆ ಅಂತಲೇ ಡೆಡಿಕೇಟ್ ಮಾಡಿಬಿಡ್ಬೇಕು. ಸೊ ಇಲ್ಲಿ ನೋಡಿ ಸ್ವಲ್ಪನೇ ಎಣ್ಣೆ ಎಲ್ಲ ಕ್ರಿಸ್ಪಿ ಥರ ಆಗ್ತಾ ಇದೆ. ಇನ್ನು ಒಂದು 5 ನಿಮಿಷದಲ್ಲಿ ಇದೆಲ್ಲ ಚೆನ್ನಾಗಿ ಕುದ್ಬಿಟ್ಟು ತುಪ್ಪ ರೆಡಿ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಈ ತುಪ್ಪ ಮಳ್ಳಾಗಿ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ಬಟ್ ಬಾಟ್ಲಿಗೆ ಹಾಕಿ ಸ್ವಲ್ಪ ಟೈಮ್ ಬಿಟ್ಟಾಗ ಆ ತುಪ್ಪ ಸ್ಪೂನಲ್ಲಿ ತೆಗೆದು ನೋಡಿದಾಗ ಮಳ್ ಥರನೇ ಬರ್ತಾಯಿತ್ತು. ನಾನು ಜಸ್ಟ್ ಎಣ್ಣೆ ಥರ, ಇಲ್ಲಾಂದರೆ ನಾರ್ಮಲ್ ತುಪ್ಪ ನಾವು ಅಂಗಡಿಯಿಂದ ತರ್ತೀವಲ್ಲ ಶಾಪಿಂದ, ಆ ಥರನೇ ಇರುತ್ತೆ ಅಂತ ಹೇಳಿ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಈ ತುಪ್ಪ ಬಂದಿತ್ತು. ಆಮೇಲೆ ಇನ್ನೊಂದೇನೆಂದರೆ ಇದು ಕಾದ್ಮೇಲೆ ತುಪ್ಪ ನೀಟಾಗಿ ನಾವು ಕಾಸ್ಕೊಂಡಾದ್ಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಪ್ಲೇಟೆಲ್ಲ ಮುಚ್ಚಬಾರ್ದು. ಗ್ಯಾಸ್ ಆಫ್ ಮಾಡಿ ಆದಮೇಲೆ ಪಾತ್ರೆ ಇರ್ಬೋದು ಅಥವಾ ಬಾಣಲಿ ಯಾವುದ್ರಲ್ಲಿ ನಾವು ಕಾಸ್ಕೊಂಡಿರ್ತೀವಿ ಅದನ್ನು ಓಪನ್ ಆಗಿ ಹಂಗೇನೆ ಇಡಬೇಕು. ತುಪ್ಪ ತಣ್ಣಗಾಗೋವರೆಗೂ ಅದು ಹಂಗೇನೆ ಬಿಟ್ಟಿರಬೇಕು. ಒಂದ್ಸರಿ ತುಪ್ಪ ಎಲ್ಲ ತಣ್ಣಗಾದ್ಮೇಲೆ ನಾವು ಅದನ್ನು ಒಂದು ಜಾಲರಿ ಸಹಾಯದಿಂದ ನೀಟಾಗಿ ಏನೇನೆಲ್ಲ ಹಾಕಿದ್ದೀವಿ ಅದನ್ನು ಶೋಧಿಸ್ಕೊಂಡ್ರೆ ಬಾಟಲಿಗೆ ಅಥವಾ ನೀವು ಬಾಕ್ಸಲ್ಲಿ ಯಾವುದಕ್ಕೆ ಬೇಕಂದ್ರೂ ಹಾಕಿ ಇಟ್ಕೊಳ್ಬೋದು. ಸೊ ಬಿಸಿ ಇದ್ದಾಗ ನಾವು ಶೋಧಿಸ್ಕೊಳ್ಳೋದು ಆಗಲ್ಲ. ಶೋಧಿಸ್ಕೊಳ್ಳೋಕೆ ಹೋದು ಕೈಯೆಲ್ಲ ಸುಟ್ಕೊಂಡ್ಬಿಡ್ತೀವಿ, ಬಾಟಲೆಲ್ಲ ಹೊಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಹಾರಿದ ಮೇಲೇ ನೀವು ಮಾಡ್ಕೊಳ್ಳಿ. ಆ ಥರ ನೀಟಾಗಿ ಸೋಸ್ಕೊಂಡು ಇನ್ನು ಸ್ವಲ್ಪ ಹೊತ್ತಲ್ಲೇ ತುಪ್ಪ ಕೂಡ ಕಾಯ್ದುಬಿಟ್ಟು ರೆಡಿ ಆಗುತ್ತೆ. ಆಮೇಲೆ ನಾವು ಇದನ್ನು ತಣ್ಣಗಾಗಕ್ಕೆ ಇಟ್ಬಿಟ್ಟು ನೀಟಾಗಿ ನಾವು ಸೋಸ್ಕೊಳ್ಳೋಣ. ನೋಡಿ, ಇಷ್ಟು ಆಲ್ಮೋಸ್ಟ್ ಎಲ್ಲ ಎಣ್ಣೆ ಮತ್ತು ಎಲೆ ಎಲ್ಲ ಏನು ಹಾಕಿದ್ವಿ, ಬೆಳ್ಳುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ತುಪ್ಪ ಕೂಡ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು. ಇಡೀ ಮನೆ ಫುಲ್ಲು ಸ್ಮೆಲ್ ಬರ್ತಿರುತ್ತೆ ತುಪ್ಪ ಕಾಸುವಾಗ. ಇನ್ ಕೇಸ್ ಏನಾದರೂ ನಾವು ನಮ್ಮ ಮನೆಗಳಲ್ಲಿ ಏನಾದರೂ ಕಾಯಿಸ್ಕೊಳ್ತಾ ಇದ್ದರೆ, ಅಂದರೆ ನಾವು ಇಂಡಿಯಾದಲ್ಲಿ ಏನಾದರೂ ಕಾಯಿಸ್ಕೊಳ್ತಾ ಇದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಕೇಳೋ ಥರ ಅಷ್ಟು ಫ್ರೇಗ್ರೆನ್ಸ್ ಬರ್ತಾಯಿದೆ. ಇಲ್ಲಿ ನೋಡಿ, ಈ ಥರ ನೊರೆ ಯಾವಾಗ ಬರುತ್ತಲ್ಲ ಆ ಟೈಮಲ್ಲಿ ನೀವು ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಟ್ಟು ಇದನ್ನು
ಸಣ್ಣ ಫ್ಲೇಮ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕಾಯಿಸ್ಕೊಂಬಿಟ್ಟು ಆಮೇಲೆ ಆಫ್ ಮಾಡ್ಬೋದು. ಇಲ್ಲಿ ನೋಡಿ ಈ ಥರ ಬಂದಿದ್ರೆ ಆಲ್ಮೋಸ್ಟ್ ತುಪ್ಪದಲ್ಲಿರೋ ನೀರಿನ ಅಂಶ ಎಲ್ಲ ಕರಗ್ಬಿಟ್ಟು ಅಂದರೆ ನೀಟಾಗಿ ಅದು ಕರಗಿದೆ, ತುಪ್ಪ ರೆಡಿ ಆಗಿದೆ ಅಂತ ಹೇಳಿ. ಈ ಟೈಮಲ್ಲಿ ನೀವು ಜಾಸ್ತಿ ಹೈ ಫ್ಲೇಮ್ ಇಟ್ಟರೆ ಇದು ಮೇಲೆ ಉಕ್ಕಿ ಬಂದು ಕೆಳಗಡೆ ಎಲ್ಲ ಬಂದ್ಬಿಡುತ್ತೆ. ಲೋ ಫ್ಲೇಮೆಲ್ಲ ಇಟ್ಕೊಂಡ್ಬಿಟ್ಟು ನೀವು ಇದನ್ನು ಆಫ್ ಮಾಡಿಕೊಂಡು ಆರಾಮಾಗಿ ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ. ಅದಾದಮೇಲೆ ನೀವು ನಿಮಗೆ ಯಾವಾಗ ಬೇಕಾವಾಗ ಶೋಧಿಸ್ಕೊಂಡ್ಬಿಟ್ಟು ಬಾಟಲ್ಗೆ ಹಾಕಿ ಇಟ್ಕೊಳ್ಬೋದು. ಈ ಪ್ರೋಸೆಸ್ಸೇ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಏನಾದರೂ ಸ್ವಲ್ಪ ನೀವು ಮಿಸ್ ಆಗಿ ಹೈ ಫ್ಲೇಮಲ್ಲಿ ಇಟ್ಟರೆ ಅಂದರೆ ಖಂಡಿತವಾಗ್ಲೂ ಇದು ಉಕ್ಕಿ ಮೇಲೆ ಬಂದ್ಬಿಡುತ್ತೆ. ನೀವು ಕೈಯೆಲ್ಲ ಸುಟ್ಕೊಳ್ಳೋ ಅಂಥ ಚಾನ್ಸಸ್ ಕೂಡ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಈ ಪ್ರೋಸೆಸ್ನ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಟೈಮ್ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ನೀಟಾಗಿ ಒಂದು ಜಾಲರಿ ಮುಖಾಂತರ ಇದನ್ನೆಲ್ಲದನ್ನು ಶೋಧಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಮೆಂತೆಕಾಳು, ಆಮೇಲೆ ನುಗ್ಗೆ ಸೊಪ್ಪು, ಬೆಳೆದೆಲೆ ಎಲ್ಲ ಕೂಡ ನೀಟಾಗಿ ಶೋಧಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಬಾಟಲ್ಗೆ ನೀಟಾಗಿ ಏರ್ ಟೈಟ್ ಕಂಟೈನರ್ ಇರುತ್ತಲ್ಲ ಆ ಥರ ಬಾಟಲ್ಗೆ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಮೇಲೆ ಬಂದಿದೆ, ಮತ್ತು ಮರಳು ಥರ ಏನಿದೆ ಅಲ್ವಾ ಅದೆಲ್ಲ ಕೆಳಗಡೆ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ತುಪ್ಪ. ನಾನು ಇಷ್ಟು ಚೆನ್ನಾಗಿ ತುಪ್ಪ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ. ನಮ್ಮ ಮನೆಗಳಲ್ಲಿ ಕಾಯಿಸಿದಾಗ ಶುದ್ಧ ಹಸುವಿನ ತುಪ್ಪ ಅಥವಾ ಎಮ್ಮೆ ಬೆಣ್ಣೆ ಎಲ್ಲ ತೊಗೊಂಬಂದು ಮಾಡ್ತೀವಲ್ಲ ಆವಾಗ ಬರುತ್ತಲ್ಲ ಗಟ್ಟಿಯಾಗಿ, ಅಷ್ಟೇ ಚೆನ್ನಾಗಿ ಬಂದಿದೆ. ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಆಮೇಲೆ ಸ್ವಲ್ಪ ಟೇಸ್ಟ್ ಕೂಡ ಮಾಡಿದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಪ್ರಸಾದ ಮಾಡುವಾಗ ಅಥವಾ ಮಕ್ಕಳಿಗೆ ಕೊಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪೌಡ್ರು ಹಾಕಿರೋದ್ರಿಂದ ಕಲರ್ ಕೂಡ ಚೇಂಜ್ ಆಗಿದೆ. ಹಂಗೆ ಸ್ವಲ್ಪ ನೋಡಿ ತಳದಲ್ಲಿ ಅದು ಸೇರ್ಕೊಂಡಿದೆಯಲ್ಲ ಅದು ಸ್ಪೂನಲ್ಲಿ ಕೂಡ ಕಾಣಿಸ್ತಾ ಇದೆ. ಬಟ್ ತುಪ್ಪ ಮಾತ್ರ ಮಳ್ಳಾಗಿ ನೀಟಾಗಿ ಬಂದಿದೆ. ಸೊ ನೀವು ಇದನ್ನು ನೋಡ್ಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೂಡ. ತುಂಬ ಚೆನ್ನಾಗಿತ್ತು ಟೇಸ್ಟು. ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ತುಪ್ಪ ಮನೇಲಿ ಕಾಸೋದ್ರಿಂದ ಅಂತ ಹೇಳಿ. ಖಂಡಿತ ನಾನು ನೆಕ್ಸ್ಟ್ ಟೈಮ್ ಎಲ್ಲ ಶಾಪಿಂದ ಎಲ್ಲ ತುಪ್ಪನ ತೊಗೊಂಬರೋದು ಸ್ಟಾಪ್ ಮಾಡ್ತೀನಿ. ಮನೇಲೆ ಆದಷ್ಟು ತುಪ್ಪ ತಂದು ಈ ಥರ ನುಗ್ಗೆ ಸೊಪ್ಪು, ವಿಳೆದೆಲೆ, ಮೆಂತೆ, ಅರಿಶಿನ, ಉಪ್ಪು ಎಲ್ಲ ಹಾಕಿ ಕಾಯಿಸ್ತೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಐ ಹೋಪ್ ನೀವೆಲ್ಲ ತುಪ್ಪ ಕಾಯಿಸುವಂಥ ಪ್ರೋಸೆಸ್ನ ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಒಂದೊಳ್ಳೆ ಟಾಪಿಕ್ ಜೊತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.